ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಇವತ್ತು ಸೋಮವಾರ ಅಂತ ಇವಾಗ ಆಗೈತೆ 11 ಗಂಟೆ ಆಗೈತೆ ಟೈಮ್. ನಮ್ಮ ಹೊಲ್ದಾಗಿನ ಕೆಲಸ ಏನು ನಡೆದೈತೆ ನೋಡ್ರಿ. ನಾನು 8 ದಿವಸ ಆಯ್ತು ರೀ ಯಾವುದೋ ವ್ಲಾಗ್ನ ಹಾಕೇ ಇಲ್ರಿ. ಊರಿಗೆ ಹೋಗಿದ್ದೆ, ಕೊಲ್ಲಾಪುರಕ್ಕೆ ಹೋಗಿದ್ದೀನಿ. ನಾನು ಯಾವ ವೀಡಿಯೋನು ಹಾಕಿಲ್ಲ ರೀ. ಕೊಲ್ಲಾಪುರದ ಒಂದು ವೀಡಿಯೋ ಹಾಕೇನಿ ರೀ. ಈಗ 2 ದಿವಸ ಆಯ್ತು ನಾನು ಈ ಕಡೆ ಬಂದು. ಆಮೇಲೆ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿ ನೋಡಿರಿ. ಇವತ್ತು ನಾವು ತೆಗಿಲತ್ತೇವೆ ಅವರೇ ಕಾಳು ನೋಡ್ರಿ. ಈ ಕಡೆದ ನೀನೇ ತೆಗ್ದಿದ್ದೀವಿ ರೀ. ಈ ಕಡೆ ತೆಗಿಲತ್ತೈತಿ ಥೊಡೆ ಐತಿ ಅನ್ನ ಮತ್ತು ತೆಗಿಲತ್ತ. ಈ ಕಡೆ ನೋಡ್ರಿ ಒಂದು ಚೀಲ ತೆಗ್ದೇವ್ರಿ. ಈಗ ಇವತ್ತು ಮಾರ್ಲಕ್ಕ ಕೆಲ್ಸಕ್ಕೆ ಬಾಜಾರಕ್ಕೆ ಹೋಗಾರ್ದಾರ್ರಿ ಅನ್ನ. ಮುಂಜಾನೆ ಮನೆ ಕೆಲಸ ಎಲ್ಲ ಹಂಗೆ ಐತ್ರಿ. ನಾಷ್ಟ ಮಾಡಿ ಈ ಕೆಲ್ಸಕ್ಕೆ ಹತ್ಕೊಂಡೇವ್ರಿ. ಅಲ್ಲಿ ತೆಗಿಲತ್ತಾರ ನೋಡ್ರಿ ಅನ್ನ ಮತ್ತು ಅವ ತೆಗಿಲತ್ತಾರ. ಕಡೆ ಮುಗ್ದೈತ್ರಿ ತೆಗಿಯೋದ. ಎಷ್ಟು ಹೊಂದೇವ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಈ ಕಡೆ ನೋಡ್ರಿ, ಈಗ ಒಂದು ಚೀಲ ಹೊಂಡೆ ಅದಾವ್ರಿ. ಇವು ಎಷ್ಟು ಅದಾವ ಅಂತ ತೂಕ ಮಾಡಿಲ್ಲ. ಈಗ ಒಂದು ಚೀಲ ಹೊಂಡೆ ಅವ ನೋಡ್ರಿ. ಇದ್ರಂದ ಅರ್ಧ ತೆಗ್ದೇವ್ರಿ. ಇಷ್ಟು ಇಲ್ಲಿ ತರ ನೋಡ್ರಿ ಅನ್ನೋದು. ಮತ್ತು ಈ ಕಡೆ ಇನ್ನೂ ಎಷ್ಟು ಉಳ್ದಾವ್ರಿ. ಇದು ಪೂರ್ಣ ಒಂದು ಪಟ್ಟಿ ನಿನ್ನೆ ತೆಗೆದು ವಿಜಯಪುರಕ್ಕೆ ಮಾರ್ಕೊಂಡು ಬಂದೇವ್ರಿ ಹೋಗಿ. ಮತ್ತು ಈ ಕಡೆ ಮನೆ ಕೆಲಸ ಏನೂ ಇಲ್ಲರಿ ನಾ. ಯಾಕಂದ್ರೆ ನಿನ್ನೆ ವಿಜಯಪುರಕ್ಕೆ ಹೋಗಿದ್ದೀವ್ರಿ ನಾವು ಮಾರ್ಲಕ್ಕ. ತುಂಬ ಲೇಟ್ ಆತ್ರಿ. ಮುಂಜಾನೆ ಜಲ್ದಿ ಹೇಳಿಲ್ಲ. ನಾಷ್ಟ ಚಾಟ್ ಮಾಡ್ಕೊಂಡು ಇವು ಕಾಯಿ ಅಂತ ಹರಿಯಬೇಕು ರೀ. ಮನೆ ಕೆಲಸ ಏನೋ ಚಂತನ ಮಾಡ್ಲಿಕ್ಕೆ ಬರ್ತೈತಿ. ಪೈಲ ಅವೆಲ್ಲ ಹರಿದು ಕೊಡ್ಬೇಕ್ರಿ. ಅನ್ನ ಮಾರ್ಲಕ್ಕೆ ಹೋಗೋ ಈಗ ಈ ಕಡೆ ನೋಡ್ರಿ ಎಲ್ಲ ಹಂಗೆ ಬಿದ್ದೈತ್ರಿ. ಇನ್ನೆಲ್ಲ ಮನೆ ಕೆಲಸ ಮಾಡ್ಕೋದ್ರಿ. ಆಡುಗಳಿಗೆ ಮೇವು ಮಾಡೋದೈತಿ. ಇದು ತುಂಬಬೇಕು ತೆಗಿತೀರ. ಒಬ್ಬರು ನಮ್ಮ ಇಲ್ಲಿ ನಮ್ಮ ಮಗ್ಳು ಹೊಲ್ದಾಗಿನವ್ರು ಅದಾರ. ಅವ್ರಿಗೆ ಕಾಳು ಕೊಡ್ಲತ್ತಾರ ನೋಡ್ರಿ. ನಮ್ಮ ರೈತರ ಮಾಲ್ ಅಂದ್ರೆ ಹಿಂಗೈತ್ರಿ. ವ್ಯಾಪಾರ ಯಾರು ಹಿಂಗೆ ಪುಗಟ್ ಕೊಡ್ತಾರನ್ರಿ? ಯಾರು ಸಾಕಾಯಿ ಅಜ್ಜ ಇಬ್ಬರು ಅದಾರ. ಅವ್ರು ಬಗ್ಗೆ ಸೊಂಟ ಹಿಡಿದಕ್ಕೆ ನಮ್ಮ ಮನ ಕೂತಾರಿಲ್ಲತ್ತಾರ ನೋಡ್ರಿ. ಅಣ್ಣ ನಾ ಪೈಲೆ ಸರಿ ಮಾಡಿ 2 ದಿವ್ಸಿಗೆ ಬಂದಿವ. 2ನೇ ತಿಂಗಳಿಗೆ ಮಗ್ಗಿ ಬಿಡ್ತೈತ್ರಿ. 2ನೇ ತಿಂಗಳು ಮಗ್ಗಿ ಬಿಡ್ತೈತಿ. ಸವ್ವಾ ತಿಂಗಳಿಗೆ ಪೂರ್ಣ ಸಣ್ಣ ಕಾಯಲ್ಲಿ ಹತ್ತಾವ. 2.5 ತಿಂಗಳು ಕಾಯಿ ಹರಿಸೋತೈತ್ರಿ. 2.5 ತಿಂಗಳಿಗೆ ಪೂರ್ತಿ 2.5 ತಿಂಗಳಿಗೆ ಅಂದ್ರೆ ಕಾಯಿ ಹರ್ಸ್ಕೊಂಡು ಪೈಲ ಸರಿ ಮಾಡಿವು. ಚಲೋ ಕಾಯಿ ಚಲೋ ಇರ್ತೈತಿ. ಬೆಳೆ ಚಲೋ ಬಂದೈತ್ರಿ. ಚಲೋ ಬಂದೈತಿ. ಕಾಯಿ ಮಾತ್ರ ಹುಡುಗಾಗ ಏನಿಲ್ಲ ಅದ ವ್ಯವಸ್ಥೆ ಮಾಡೀವ್ರಿ ನೋಡ್ರಿ. ಕಾಯಿ ಅಷ್ಟು ಫ್ರೆಶ್ ಹೊಂಡ್ಯಾವ್ರಿ. ಇದಕ್ಕೆ ನೀರು 2.5 ತಿಂಗಳು 2 ಸಲ ಬಿಟ್ಟಿವಣ್ಣ ನೀರು ನೋಡಿ. ನೀರು ಭಾಳ ಹತ್ತಾಗಲ್ಲ. 8 ದಿವ್ಸಗೊಮ್ಮೆ 10 ದಿವ್ಸಗೊಮ್ಮೆ 15 ದಿವ್ಸಗೊಮ್ಮೆ ಬಿಟ್ಟಂಗೆ ಇರ್ತೈತ್ರಿ. ಭಾಳ ನೀರು ನಡೆಯಂಗಿಲ್ಲ. ತೆಗಿಯಂಗಿಲ್ರಿ. ಕಸ ಮಗ್ಗಿ ಹಾಕಿತ್ತ ಮಲೆ ಕಸ ತೆಗಿತೀರಿ. ಅದು ಅಟ್ಟ ಕರೆ ನಾವು ಇದ್ರಾಗ ಒಂದೇ ಸರಿ ತೆಗ್ದು ಅದೇನು ಮುಗಿತಂದ್ರೆ ರೀ ಮುಗಿತ. ಮುಂದೆ ಕಸ ತೆಗೆದ್ರೆ ಅಟ್ಟ ತೆಗಿಲಿಕ್ಕೆ ಅಟ್ಟ. ಯಾಕಂದ್ರೆ ಮುಂದೆ ಹೂವು ಹಾಕತ್ತಿ ಹೂವಿನ ತೆಗಿಲಕ್ಕೆ ಬರಂಗಿಲ್ಲ. ಹೂವು ಆಗೋಕ್ಕಿಂತ ಮೊದಲ ಏನು ಕಸ ತೆಗಿತೀವಿ ಅದು ಅಷ್ಟೇ. ಅದ್ರಂದ್ರೆ ಇದಕ್ಕೆ ಭಾಳ ಕೆಲಸ ಇಲ್ರಿ, ಅದು ಖರ್ಚು ಇಲ್ರಿ ಅಂತ ತಿಳಿತು ನಮಗೆ. ಇದೇ ಸರಿ ಮಾಡಿದ್ದೀವ್ರಿ. ಬೆಳೆನೂ ಚಲೋ ಬಂದೈತ್ರಿ. ನಾವು ಒಬ್ರು ಕೇಳಿ ಮಾಡೀವಿ ರೈತರನ್ನ. ನಮಗೂ ಒಟ್ಟು ಅನುಭವ ಆತ್ರಿ. ಇನ್ನು ಮುಂದೆ ನಾವು ಮಾಡ್ತೇವ್ರಿ ಇದನ್ನ. ಈಗ ನೋಡ್ರಿ, ಇದು ನೀನು ತೆಗ್ದಿದ್ವಿ ಇಷ್ಟ. ಇದ್ರಲ್ಲೇ 2 ಚೀಲ ಹೊಂಡಿದ್ವಿ. ಅವ ವಿಜಯಪುರಕ್ಕೆ ಹೋಗಿ ನೀನು ಮಾರ್ಕೊಂಡು ಬಂದೀವ್ರಿ. ಇವತ್ತು ಒಂದೇ ಚೀಲ ತೆಗೆದ್ವಿ. ಯಾಕಂದ್ರೆ ರೀ ಟೈಮ್ ಇಲ್ರಿ. ಟೈಮ್ ಆಗೈತಿ, ಸಂತಿ ಟೈಮ. ಅಂದ್ರೆ ಈಗ ಅನ್ನ ಹೋಗಾರ್ದಾರ. ನಾನು ಇದ್ರ ಅರ್ಧ ತೆಗೆದೇವು ಒಂದು ಚೀಲ. ನಾಳೆ ಇವತ್ತು ಐಗಿಳಿ ಬಜಾರ್. ನಾಳೆ ಕೆಲಸ ಐಗಿಳಿ ಬಜಾರ್ ಅಂದ್ರೆ ಇಲ್ಲಿ 10ನೇ ತಾಲೂಕದಾಗ ಬರತ್ರಿ ಇದು. ನಮ್ಮ ಊರಿಗೆ ಸನೇ ಅದ. 3 ಸನಿ ಆಕೈತಿ. ಒಂದು 15 ಕಿಲೋಮೀಟ್ರ್ ಆಕತ್ರಿ. ಹೌದು ನೋಡ್ರಿ. ಬಾಜಾರ್ ಮಾಡ್ಕೊಂಬರ್ಲಾಕ ಸುತ್ತಳಿ ಬಾಜಾರ್ ಮಾಡವ್ರಿ. ನಾಳೆ ಕೆಲಸ ಬಾಜಾರ್ ರೀ. ನಾಡ್ದ ಹೊಣೋಡ ಬಾಜಾರ್. ನಮ್ಮೂರ್ದು ಆತಾವ ಈ ವಾರದಾಗ. ಇವು ಇನ್ನೂ ಇಷ್ಟು ಕಾಯಿ ಇದಾವೆ ನೋಡ್ರಿ. ಆಮೇಲೆ ಈ ಕಡೆ ಕಬ್ಬು ನೋಡ್ರಿ. ಕಬ್ಬಿಗೆ ನೀರು ಬಿಡ್ಲಾಕ ಚಾಲು ಮಾಡಿ. ಅಯ್ಯೋ, ಈ ಕಡೆ ಕಬ್ಬು ನೋಡ್ರಿ. ಕಬ್ಬು ಆದ ಬಳಿಕ ಗೊಬ್ಬರ ಉಗಿದೆವು. ಗೊಬ್ಬರ ನೀರು ಹೊಡ್ಲಾಕ ಚಾಲು ಮಾಡೈತ್ರಿ. ಈಗ ಇದ್ರಾಗೂ ಅವ್ರೆಕಾಳು ಹಾಕ್ಬೇಕಂತಂದೇವ್ರಿ. ನೋಡೋಣ್ರಿ
ಹಾಕೋತ ನಾನು ವಿಡಿಯೋದಾಗ ನಿಮ್ಗೆ ತೋರ್ಸತ್ತಲ್ರಿ. ಬರ್ರಿ ಅವ್ರ ಮನೆ ಕೆಲಸ ಮುಗಿಸ್ಕೊಂಡ್ರಿ. ಈ ಕಡೆ ಅವ್ರಿಕಾಯಿನ ಅವ ಹೋಗ್ಯಾಡ್ರಿ ಮಾರ್ಲಕ್ಕ. ಅನ್ನ ಹೋಗ್ಯಾನ ಬಿಟ್ಟು ಬರ್ಲಕ್ಕ. ನನ್ನ ಮನ್ಯಾನ ಕೆಲಸ ನಡ್ದೈತೆ ನೋಡ್ರಿ. ಈ ಕಡೆ ನಮ್ಮ ಗೌರಿಗೆ ನೀರು ಕುಡ್ಸ್ಲತ್ತನ ರೀ. ಇದು ನಮ್ಮ ಗೌರಿಗೆ ನೀರು ಕುಡ್ಸಾತೇನೆ ರೀ. ನೀರು ಕುಡ್ಸೋದು ಆಗೈತಿ ಚೆನ್ನಾಗಿ. ಈಗ ಟೈಮ್ ಆಗೈತಿ 1 ಗಂಟೆ ರೀ. ಅವ್ರಿಗೆ ನೀರು ಮೇವ ಮನ್ಯಾನ ಕೆಲಸ ನಡ್ದೈತೆ ರೀ ನಂದು. ಮುಂಜಾನೆದು ಹೊಲ್ದಾನ ಕೆಲಸ ಮಾಡತ್ನಂದ್ರೆ ಮನ್ಯಾನ ಕೆಲಸ ಎಲ್ಲ ಆಗ ಉಳಿತು ನೋಡ್ರಿ. ಅವ್ರಿಕಾಯಿ ಎಲ್ಲ ಹರಿದು ಕೊಟ್ಟೆವು. ಈ ಕಡೆ ಇವಕ್ಕೂ ಮೇವು ನೀರೆಲ್ಲ ಹಾಕಿನಿ. ಆ ಕಡೆ ಭಾಂಡೆ ಇಟ್ಟೇನಿ ರೀ. ಭಾಂಡೆ ಇವಾಗ ಏನು ಹಾಕಿ ಮಾಡ್ಕೋತೇನೆ ರೀ. ಈ ಕಡೆ ಮನೆ ಕೆಲಸ ಮಾಡ್ಕೋತೇನೆ ರೀ. ನಾನು ಮತ್ತು ನಿಮ್ಮ ಜೊತೆ ಮಾತಾಡ್ತೇನೆ ರೀ. ಈಗ ಸಂಜೆ 5 ಗಂಟೆ ಆಗೈತೆ ರೀ. ನಾವು ಹರಿಲತ್ತೇವೆ ನೋಡ್ರಿ ಅವ್ರಿಕಾಳು. ಮುಂಜಾನೆ ಹರಿದಿರವ ಅವ ಹೋಗ್ಯಾಡ್ರಿ ಮಾರ್ಲಕ್ಕ, ಇನ್ನೂ ಬಂದಿಲ್ಲ ರೀ. ಈಗ ನಾಳೆ ಮುಂಜಾನೆ ಜಲ್ದಿ ಹೋಗೋದೈತೆ ಅಂತ ಈಗ ಸಂಜೆ ಅಂತ ತೆಗಿಲತ್ತೇವೆ ನೋಡ್ರಿ. ನಮ್ಮ ಅವ್ರಿಕಾಳು ಈಗ ಒಂದು ಬುಟ್ಟಿ ತೆಗೆದು ಒಳಗೆ ಹಾಕಿ ಬಂದೀನಿ ರೀ ಮನ್ಯಾಗ. ಈಗ ನಾವಿಬ್ರು ತೆಗಿಲತ್ತೇವೆ ರೀ, ಅಣ್ಣ ಮತ್ತು ನಾನು. ಇದ್ರಾಗ 3 ತುಕಡಿ ಐತಿ. ಅದ್ರಾಗ ಇದು 1 ತುಕಡಿ ನಿನ್ನೆ ಆಗೈತೆ ರೀ. ಇದು 2ನೇದ. ಇದ್ರೊಂದು ಅರ್ಧ ಮುಂಜಾನೆ ತೆಗೆದ್ರಿ. ಈಗ ಸಂಜೆ ಇದೊಂದು ಅರ್ಧ ತೆಗೆಯೋದು. ಇಂಥ ಮುಂದಿನ ತುಕಡಿ ನಾಳೆಗೆ ತೆಗೆದ್ರಿ. ಆಮೇಲೆ ತೆಗಿಲಕ್ಕೆ ನಾವು ಹೊರಗಿಂದ ಆಳೇನು ಹಚ್ಚಿಲ್ಲ ರೀ. ನಾವು ಎಲ್ಲರೂ ತೆಗಿಲತ್ತೇವು. ತುಸು ಐತ್ರಿ. ನಾನು ಮಕ್ಕಳು ಇತ್ತಂದ್ರೆ ಒಂದು ಹೊರಗಿನ 1-2 ಆಳು ತೊಗೊಲಕ್ಕೆ ಬೇಕು ರೀ. ಆಯ್ತು ರೀ. ಈಗ 6:30 ಆಗೈತೆ ಟೈಮ್. 10 ಮನೆಗಿತ್ತು. ಮನೆಗೆ ಬಂದೆವು. ಅವ ಬಂದಾರಿ. ಅನ್ನ ತರಕ್ಕೆ ಹೋಗಾರ್ದಾರಿ. ಈಗ ಆಯ್ತು. ಗೊಂಜಾಳ ಕಡೆ ನೋಡ್ರಿ ಎಷ್ಟು ಹೊಂಡ್ಯಾವು. 1 ಚೀಲ ಆಗಟ. ಮುಂಜಾನೆ 1 ಚೀಲ, ಈಗ 1 ಚೀಲ. ಈ ಕಡೆ ನೋಡ್ರಿ ದೇವ್ರ ಮುಂದೆ ದೀಪ ಹಚ್ಚೀನಿ. ಇನ್ನು ಸಂಜೆ ಅಡುಗೆ ಏನ್ರಿ ಮಾಡ್ಬೇಕ್ರಿ. ಮತ್ತು ಸಂಜೆ ಅಡುಗೆ ಮಾಡ್ತೀನಿ. ಏನು ಮಾಡಕ್ಕಿದನಂತ ಸ್ಪೆಷಲ್ ಏನಿಲ್ಲ ರೀ. ದಿನ ಇದ್ದದೈತಿ. ಯಾಕಂದ್ರೆ ಈಗ ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಮಾಡ್ಬೇಕನ್ನಿ. ಈಗ ಅವ್ವ ಬರ್ಲಾತಾಳು. ಅವ್ವ ಬರೋಣ ಇಬ್ರು ಕೂಡಿ ಚಹಾ ಕುಡಿತೀವಿ. ಈಗ ಅಡುಗೆ ಜೋಡಣೆ ಮಾಡ್ತಾನೆ ರೀ. ಅವ್ರಿಕಾಳು ಮಾರ್ಕೊಂಡು ಬಂದೇಳ್ರಿ ನಮ್ಮವ್ವ. ಈಗ ಬಂದು ನೋಡಿ ಚಹಾ ಕುಡಿ ಬರ್ರಿ. ನೋಡ್ರಿ ಏನು ತೊಗೊಂಬಂದಾರ. ಬಜ್ಜಿ ತಂದಾರ. ಈ ಕಡೆ ಪಾವ್ಶರ್ ಮ್ಯಾಗ ಬಜ್ಜಿ ಪ್ಲೇಟ್ ಇಲ್ಲ. ಎಟ್ರಿ? 30 ರೂಪಾಯಿ. 30 ರೂಪಾಯಿ ಪಾವ್ ಕಿಲೋ. 30 ರೂಪಾಯಿ ಪಾವ್ ಕಿಲೋ. ಈಗ ಮಸ್ತ್ ಸಂಜೆ ನಾಷ್ಟ ನೋಡ್ರಿ. ಚಹಾ ಬಜ್ಜಿ ಬರ್ರಿ. ಹೇಳಿಗೇನ್ರಿ ಯಾವ ಬಜ್ಜಿ ತೊಗೊಂಬರ್ತಾನೆ ನನಗೆ. ನಾ ತೊಗೊಂಡು ಬಾ ಅಂದ್ರಿ, ತೊಗೊಂಬನ್ನಿ. ಹಂಗಾದ್ರೆ ಬರ್ರಿ. ನಾವು ಅನ್ನ ಕೋಳಿ ಮಸಾಲಕ್ಕೆ ಹೋಗ್ಯಾನು. ಚಹಾ ಕುಡ್ರಿ, ಬಜ್ಜಿ ತಿನ್ಬರ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಜ್ಜಿ ರೀ. ಬರ್ತೀವಿ ನೋಡ್ರಿ. ಈ ಕಡೆ ಅಡುಗೆ ಇವತ್ತು ಚಪಾತಿ ಮಾಡೋದೈತ್ರಿ. ಆಮೇಲೆ ತತ್ತಿ ತೊಗೊಂಬಂದಾರ. ಬಜ್ಜಿ ಮಾಡ್ತೇವ್ರಿ. ಅಂಡ ಬಜ್ಜಿ, ಚಪಾತಿ, ಆಮೇಲೆ ಸಾರು ಏನ್ರಿ ಮಾಡ್ತಾನೆ ರೀ ಇವತ್ತಿನ ಸಂಜೆ ಅಡುಗೆ. ನಮ್ಮ ಅಜ್ಜ ಹೋಗ್ಯಾರ ಊರಿಗೆ ರೀ. ಅವ್ರು ಬರ್ತಾರೆ ಮುಂಜಾನೆ ರೀ. ನಾವು 3 ಜನ ಅದೇವ್ರಿ. ಅಷ್ಟು ಅಡುಗೆ ಮಾಡ್ತಾನೆ ರೀ. ಈಗ ಪೈಲ ಬಜ್ಜಿ ತಿಂತೇವ್ರಿ. ಈ ಕಡೆ ಅಡುಗೆ ಎಲ್ಲ ಆಗಿತ್ತು ನೋಡ್ರಿ. ಮಸ್ತ್ ಬುರ್ಜಿ ಮಾಡೇನಿ ರೀ. ತತ್ತಿ ಹುರಿದೇನಿ ರೀ ಇಲ್ಲಿ. ಆಮೇಲೆ ಮಸ್ತ್ ಹಸಿಮೆಣ್ಸಿನ್ಕಾಯಿ ಹಾಕಿ ಜುನ್ಕ ಮಾಡೇನಿ ರೀ. ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೇನೆ ರೀ. ಮುಂದಿನ ವೀಡಿಯೋದಾಗ ಭೇಟಿ ಮಾಡೋಣ ರೀ. ಬಾಯ್ ಬಾಯ್. ಬರ್ರಿ ಊಟ ಮಾಡೋಣ ರೀ. ಗುಡ್ ನೈಟ್.